ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ತಮ್ಮೊಂದಿಗೆ ಬಹಳ ದಿನಗಳ ಹಿಂದೆ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೆ. ಇಲ್ಲಿ ಸೆಕೆಂಡ್ ಲಿಸ್ಟ್ ಎನ್ನುವಂಥದ್ದು ಬಿಡುವುದಿಲ್ಲ, ನೇರವಾಗಿ ಆಯಾ ವಸತಿ ಶಾಲೆಯವರಿಗೆ ಕೊಡ್ತಾರೆ ಮಾಹಿತಿ ಅಂತ ತಿಳಿಸಿದ್ದೆ. ಆದರೆ ನಿನ್ನೆ ದಿನ ಏನಾಯಿತು ಅಂದರೆ ನಾನು ಕೂಡ ಕೆಲವೊಂದಿಷ್ಟು ಶಾಲೆಯವ್ರನ್ನ ಕೇಳಿದಾಗ ಇಲ್ಲ, ನಮ್ಮ ತಾಲೂಕಲ್ಲಿ ನಮ್ಮ ಸೀಟುಗಳ ಸಂಖ್ಯೆ ಕಡಿಮೆ ಇದ್ದು ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೀಟುಗಳು ಸಾಕಷ್ಟು ಖಾಲಿ ಉಳಿದಿದ್ದಾವೆ ಎನ್ನುವ ಕಾರಣಕ್ಕಾಗಿ ಮತ್ತೆ ರಾಜ್ಯಾಂತದ ಕಚೇರಿ ಮೂಲಕವೇ ರಿಸಲ್ಟು ಅನೌನ್ಸ್ ಆಗ್ಬೋದು ಅಂತ ತಿಳಿಸಿದರು. ನಾನು ಕೂಡ ಇದು ಎಷ್ಟು ನಿಜ ಅನ್ನೋದು ನನಗೆ ಗೊತ್ತಾಗದಿರಲಿಲ್ಲ. ಆದರೂ ಕೂಡ ನಾನು ನಿನ್ನೆ ನೋಡಿದೆ ಸಾಯಂಕಾಲ ಒಳಗಾಗಿ ರಿಸಲ್ಟು ಬಿಟ್ಟಿರಲಿಲ್ಲ, ಸ್ವಲ್ಪ ಡಿಲೇ ಆಗಿ ಬಿಟ್ಟಿದ್ದಾರೆ. ಅಂದರೆ ಕರ್ನಾಟಕ ಅಲ್ಪಸಂಖ್ಯಾತ ನಿರ್ದೇಶನಾಲಯದಿಂದಲೇ ಇಲ್ಲಿ ಸೆಕೆಂಡ್ ಲಿಸ್ಟು ಬಿಡುಗಡೆ ಆಗಿರುತ್ತದೆ. ಅಂದರೆ ಮೊದಲ ಸುತ್ತಿನಲ್ಲಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ ಮತ್ತು ಕೆಲವೊಂದು ಸೀಟುಗಳು ಇನ್ನೂ ಖಾಲಿ ಉಳಿದಿದ್ದು ಈ ಎಲ್ಲ ಸೀಟುಗಳ ಆಧಾರದ ಮೇಲೆ ಸೆಕೆಂಡ್ ಲಿಸ್ಟು ಬಿಡುಗಡೆ ಆಗಿದೆ. ಹಾಗಾದರೆ ತಮ್ಮ ಮಗ ಅಥವಾ ಮಗಳು ಎಕ್ಸಾಮನ್ನು ಬರೆದಿದ್ದರೆ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತಮಗೆ ತಿಳಿಸೋದಾದರೆ ತಾವು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಇಲ್ಲಿ ನಾನು ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. DOM ಕರ್ನಾಟಕ ಅಂತ ತಾವು ಟೈಪ್ ಮಾಡಬೇಕು ಗೂಗಲಲ್ಲಿ. ಅದು ಭಾಳ ಸಿಂಪಲ್ಲಾಗಿದೆ ನೋಡಿ. DOM ಕರ್ನಾಟಕ ಅಂತ ಟೈಪ್ ಮಾಡಿ. ಅದು ಟೈಪ್ ಮಾಡಿದ ನಂತರ ಫಸ್ಟಿಗೆ ಬರುತ್ತೆ ನೋಡಿರಿ, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಸೊ ಅದನ್ನು ತಾವು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಎಲ್ಲವನ್ನು ಓದಿ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಮೊದಲಿಗೆ ಇದು ನೋಡಿ 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಅಡಿಯಲ್ಲಿ ಬರುವ ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ 2ನೇ ಆಯ್ಕೆ ಪಟ್ಟಿಯನ್ನು ವೀಕ್ಷಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಏನಾಗಿದೆ ಅಂದರೆ ಸಪ್ರೇಟ್ ಜಿಲ್ಲಾವಾರು ಲಿಸ್ಟ್ ಇಲ್ಲ, ಅದು ಇಡೀ ರಾಜ್ಯಾದ್ಯಂತ ಎಷ್ಟು ಸೀಟುಗಳು ಖಾಲಿ ಇದ್ದು ಎಲ್ಲ ಸೀಟುಗಳ ಆಧಾರದ ಮೇಲೆ ಸೆಕೆಂಡ್ ರೌಂಡ್ ಲಿಸ್ಟನ್ನು ಏಕಕಾಲಕ್ಕೆ ಬಿಡುಗಡೆ ಮಾಡಿದ್ದಾರೆ. ಕಳೆದ ಬಾರಿ ಈ ರೀತಿ ರಿಸಲ್ಟು ಬಿಡುಗಡೆ ಆಗಿದ್ದಿಲ್ಲ. ಅಂದರೆ ಸೀಟುಗಳ ಸಂಖ್ಯೆ ಕಡಿಮೆ ಇರುವ ಕಾರಣಕ್ಕಾಗಿ ಆಯಾ ವಸತಿ ಶಾಲೆಯವರಿಗೆ ಮಾಹಿತಿಯನ್ನು ಕಳಿಸಿದರು. ಆದರೆ ಈ ಬಾರಿ ಸೀಟುಗಳು ಇನ್ನೂ ಸಾಕಷ್ಟು ಉಳಿದಿರುವ ಕಾರಣಕ್ಕಾಗಿ ಸೊ ಸೆಕೆಂಡ್ ಲಿಸ್ಟು ಬಿಡುಗಡೆ ಆಗಿರುತ್ತದೆ. ಇಲ್ಲಿ 157ಕ್ಕೂ ಹೆಚ್ಚು ಪೇಜುಗಳಿವೆ. ಸೊ ತಮ್ಮ ಜಿಲ್ಲೆ ಯಾವುದು ಅಂತ ಇಲ್ಲಿ ಅಲ್ಫಾಬೆಟಿಕಲಿ ನೋಡ್ತಾ ಹೋಗಿ ಒಟ್ಟು ಸೀಟುಗಳ ಸಂಖ್ಯೆ ಆಧಾರದ ಮೇಲೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಲಿಸ್ಟು ಇಲ್ಲಿರುತ್ತದೆ. ಸೊ ಅಲ್ಲಿ ಕೊಟ್ಟಿರ್ತಾರೆ ಅವರು ಯಾವ ಕೋಟಾದಡಿ ಆಯ್ಕೆಯಾಗಿದ್ದಾರೆ, ಅವರು ಪಡೆದುಕೊಂಡ ಅಂಕಗಳೆಷ್ಟು, ಯಾವ ಶಾಲೆಗೆ ಆಯ್ಕೆಯಾಗಿದ್ದಾರೆ, ಅಲೋಟೆಡ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ. ಸೊ ತಾವುಗಳು ಈ ರೀತಿ ನೋಡ್ತಾ ಹೋಗಿ ನಿಧಾನವಾಗಿ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದಾರೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ ಅಂತ ತಿಳಿಸ್ತಾ ಇದ್ದೀನಿ.